ಚಿತ್ರದುರ್ಗ ಬಸ್ ದುರಂತದಲ್ಲಿ ಬಾಳಿ ಬದುಕಬೇಕಾದಂತಹ ಜೀವಗಳು ಇಹಲೋಕವನ್ನು ತ್ಯಜಿಸಿದ್ದಾವೆ. ಹಾಸನ ಮೂಲದ ಮಾನಸ ಈ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾರೆ. ಮಾನಸ ತಂದೆ ಚಂದ್ರೇಗೌಡರು ತಮ್ಮ ಮಗಳ ಅಗಲುವಿಕೆಗೆ ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮದುವೆ ಮಾತುಕತೆಯನ್ನು ಮಾಡಿತು. ಇದೇ ಭಾನುವಾರ ಮದುವೆ ನಿಶ್ಚಯದ ಬಗ್ಗೆ ಮಾತಾಡಬೇಕಾಗಿತ್ತು. ಅಷ್ಟರಲ್ಲೇ ಇಂಥ ಒಂದು ದುರಂತ ಬಂದೊದಗಿದೆ ಅಂತ ಹೇಳಿ ಕಣ್ಣೀರಿಡ್ತಿದ್ದಾರೆ. ನೋಡಿ, ಗೊರ್ಲತ್ತು ಗ್ರಾಮದ ಬಳಿ ಆದಂತಹ ಬಸ್ ದುರಂತ ಪ್ರಕರಣ ಇದು. ಬಾಳಿ ಬದುಕಬೇಕಾದಂಥ ಜೀವಗಳು ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾವೆ. ಯಾಕಂದರೆ ಬಹಳ ದೊಡ್ಡ ದುರಂತ. ಆ ದೃಶ್ಯಗಳನ್ನು ನೋಡಿದ್ರೆ ಎಂಥವರ ಎದೆ ಕೂಡ ಜಲ್ಲನ್ನುತ್ತೆ. ಸುಟ್ಟು ಕರಕಲಾಗಿ ಹೋಗಿರುವಂಥದ್ದು. ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು, ಗಮನಿಸಿದ್ದೀರಿ. ಮರಣೋತ್ತರ ಪರೀಕ್ಷೆ ಇರ್ಬೋದು, ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಇರ್ಬೋದು. ಆ ಬಸ್ ನೋಡಿ ಹೆಂಗೆ ನುಜ್ಜುಗುಜ್ಜಾಗಿ ಸುಟ್ಟು ಹೋಗಿದೆ ಅಂಥೇಳಿ. ನೋಡಿ, ಈಗ ಹಾಸನ ಮೂಲದ ಮಾನಸ ವಿಚಾರಕ್ಕೆ ಬರೋದಾದರೆ ನೋಡಿ, ಇದೇ ಭಾನುವಾರ ಮದುವೆ ನಿಶ್ಚಯದ ಮಾತುಕತೆಯನ್ನು ಮಾತಾಡಬೇಕಾಗಿತ್ತಂತೆ. ಮದುವೆ ನಿಶ್ಚಯ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕುಟುಂಬಸ್ಥರು ಮಾಡಿಕೊಂಡಿದ್ರು. ಅಷ್ಟರಲ್ಲಿ ಇಂಥ ಒಂದು ದುರಂತ ನಡೆದಿದೆ ಅಂತ ಮಾನಸ ತಂದೆ ಚಂದ್ರೇಗೌಡರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಎಂತಹ ಒಂದು ದುರ್ವಿಧಿ. ಸಾವು ಹೇಗೆ, ಎಲ್ಲಿಂದ, ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮತ್ತೊಂದು ಉದಾಹರಣೆ. ಇವತ್ತು ಮಾನಸ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂತಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದ್ದು. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ. LKG UKG ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ಲು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶನಿವಾರ ಲ್ಯಾಬಿಗೆ ಕಳಿಸಿದ್ದು ಬರುತ್ತೆ. ಅದು ಯಾವ್ದಕ್ಕೂ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಮಲ್ಕೊಂಡಿದ್ದು ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ಮಾತುಕತೆಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ಲು. ಹೀಗಾಗಿ ಅಷ್ಟೊಳಗೆ ಹಿಂಗಾಗಿದ್ದವ್ರು ಅಂತ ತುಂಬ ಕನಸು ಕಟ್ಕೊಂಡು ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂತಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದ್ದು. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ. LKG UKG ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ಲು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶನಿವಾರ ಲ್ಯಾಬಿಗೆ ಕಳಿಸಿದ್ದು ಬರುತ್ತೆ. ಅದು ಯಾವ್ದಕ್ಕೂ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಮಲ್ಕೊಂಡಿದ್ದು ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ಮಾತುಕತೆಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ಲು. ಹೀಗಾಗಿ ಅಷ್ಟೊಳಗೆ ಹಿಂಗಾಗಿದ್ದವ್ರು ಅಂತ ತುಂಬ ಕನಸು ಕಟ್ಕೊಂಡು ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂತಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದ್ದು. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು.